11ನೇ ಅಧ್ಯಾಯ 50ನೇ ಶ್ಲೋಕ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ತಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಇತಿ ಅರ್ಜುನಂ ವಾಸುದೇವಃ ತಥಾ ಉಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯವಪುಃ ಮಹಾತ್ಮ. ಹೀಗೆ ಭಗವಂತ ಅರ್ಜುನನಿಗೆ ಹೇಳಿದ, ತದೇವ ಮೇ ರೂಪಮಿದಂ ಪ್ರಪಶ್ಯ, ಅದೇ ರೂಪವನ್ನು ನೋಡು. ಹಿಂದೆ ನಿನ್ನ ಜೊತೆಗೆ ಒಂದು ಒಡನಾಟದಲ್ಲಿ ಇದ್ದಂತ ರೂಪ ಅಂತ ಏನಿತ್ತು, ಅದೇ ರೂಪವನ್ನು ನೀನು ನೋಡು ಎಂಬುದಾಗಿ ಹೇಳಿದ. ಅದೇ ರೂಪವನ್ನು ನೋಡು ಎಂಬುದಾಗಿ ಹೇಳಿದ ನಂತರದಲ್ಲಿ ಮತ್ತೇನಾಯ್ತು ಅನ್ನೋದನ್ನು ಅರ್ಜುನ ಧೃತರಾಷ್ಟ್ರನಂದು ಹೇಳ್ತಾ ಇದ್ದಾನೆ. ವಾಸುದೇವ ಅರ್ಜುನಂ ತಥಾ ಉಕ್ತ್ವ, ತಥಾ ಅಂದ್ರೆ ಅರ್ಜುನನ ಪ್ರಾರ್ಥನೆ, ನಿನ್ನ ಸಾಮಾನ್ಯ ರೂಪವನ್ನೇ ನನಗೆ ತೋರಿಸು. ಶಂಖಚಕ್ರ ಗದಾಧಾರಿಯಾಗಿ ಏನು ಇಷ್ಟು ದಿವಸ ನನ್ನ ಇದ್ದಾನೆ. ಸ್ವಕಂ ರೂಪಂ ಭೂಯಃ ದರ್ಶಯಾಮಾಸ. ಸ್ವಕಂ ಅಂದ್ರೆ ತನ್ನ ರೂಪ, ಕೃಷ್ಣ ರೂಪ. ಅರ್ಜುನನಿಗೆ ಅತ್ಯಂತ ಪರಿಚಿತವಾದ ಭಗವಂತನ ರೂಪ. ಭಗವಂತನಿಗೆ ಅನಂತ ರೂಪಗಳಿದ್ರೂ ಕೂಡ ಅರ್ಜುನನಿಗೆ ಅತ್ಯಂತ ಪರಿಚಿತವಾದ ರೂಪ ಅಂದ್ರೆ ಯಾವುದು? ಕೃಷ್ಣ ರೂಪ. ಆ ಕೃಷ್ಣ ರೂಪವನ್ನೇ ತೋರಿಸ್ತಾ ಇದ್ದಾನೆ. ಸ್ವಕಂ ರೂಪಂ ದರ್ಶಯಾಮಾಸ. ಅಷ್ಟು ಮಾತ್ರ ಅಲ್ಲ, ವೀತಂ ಏನಂ ಆಶ್ವಾಸಯಾಮಾಸ. ಅರ್ಜುನ ಪೂರ್ತಿ ಹೆದರ್ಬಿಟ್ಟಿದ್ದಾನೆ, ಹೆದರಿ ನಡುಗ್ತಾ ಇದ್ದಾನೆ. ಅಂತಹ ನಡುಗುತ್ತಿರುವಂತಹ ಅರ್ಜುನನಿಗೆ ಆಶ್ವಾಸಯಾಮಾಸ ಅಂದ್ರೆ ಅವನನ್ನು ಸಾಂತ್ವನಗೊಳಿಸ್ತಾ ಇದ್ದಾನೆ, ಅವನನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ಪುನಃ ಸೌಮ್ಯ ವಪುಃ ಭೂತ್ವ. ಅವನು ಸಮಾಧಾನ ಮಾಡೋದು ಹೇಗೆ? ಉಗ್ರ ರೂಪದಿಂದ ಸಮಾಧಾನ ಮಾಡೋದಲ್ಲ. ಉಗ್ರ ರೂಪದಿಂದ ಸಮಾಧಾನ ಮಾಡಿದ್ರೆ ಅವನು ಮತ್ತೂ ಭಯನೇ ಆಗತ್ತೆ ಅಲ್ವಾ? ಈಗಾಗಲೇ ಹೆದರಿದ್ದಾನೆ, ರೂಪವನ್ನ ನೋಡಿ ಹೆದರಿದ್ದಾನೆ. ಸಮಾಧಾನ ಮಾಡ್ಲಿಕ್ಕೆ ಹತ್ರ ಬಂದ್ರೆ ಮತ್ತೂ ಭಯ ಜಾಸ್ತಿ ಆಗೋದಕ್ಕೆ ಸೌಮ್ಯ ವಪುಃ ಭೂತ್ವ. ಸೌಮ್ಯ ವಪುಃ, ಯಾವ ವ್ಯಗ್ರತೆ ಇಲ್ಲದ, ಯಾವ ಒಂದು ಬೃಹದಾಕಾರ, ನೋಡಿದ ಕೂಡಲೇ ಭಯ ಹುಟ್ಟಿಸುವಂತಹ ಯಾವ ಒಂದು ವಿಚಲತೆಗಳು ಆಕಾರಗಳು ಕಾಣದಂತೆ ಸೌಮ್ಯವಾದ ಶರೀರ, ಅನುಗ್ರಹ ಮಾಡತಕ್ಕಂಥ ಒಂದು ಸ್ವರೂಪವನ್ನ ತೋರಿಸುವವನಾಗಿ, ಸೌಮ್ಯ ವಪುಃ ಭೂತ್ವ, ಸೌಮ್ಯವಾದ ಶರೀರವನ್ನ ತೋರಿಸುವವನಾಗಿ ಆ ಭಗವಂತ ಅರ್ಜುನನಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತನನ್ನ ಕರೀತಾ ಇರೋದು ಮಹಾತ್ಮ. ಮಹಾನ್ ಆತ್ಮ ಎಸ್ ಸಹ ಮಹಾತ್ಮ ಅಂದ್ರೆ ಪರಮಚೇತನ. ಭಗವಂತ ಅಂದ್ರೆ ಯಾರು? ಸರ್ವೋತ್ತಮ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಒಬ್ಬ ಚಿಕ್ಕ ಭಕ್ತ ಅರ್ಜುನ. ಅರ್ಜುನನ ಪ್ರಾರ್ಥನೆಗೋಸ್ಕರವಾಗಿ ಅವನು ವಿಶ್ವರೂಪವನ್ನೂ ತೋರಿಸ್ತಾ, ಕ್ಷಣದಲ್ಲೇ ವಿಶ್ವರೂಪವನ್ನು ಬಿಟ್ಟು ಸೌಮ್ಯ ರೂಪವನ್ನು ಕೂಡ ತೋರಿಸ್ತಾ. ಎಂತ ಒಂದು ಭಗವಂತನ ಒಂದು ಕರುಣೆ ಭಕ್ತನ ಮೇಲಕ್ಕೆ. ಮಹಾತ್ಮ, ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ದೊಡ್ಡ ಕಾರುಣಿಕ, ಅಷ್ಟು ಕರುಣೆ. ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಸದಾ ಉತ್ಸುಕನಾಗಿರ್ತಾನೆ ಭಗವಂತ. ಹೀಗೆ ಭಕ್ತ ಅನುಗ್ರಹೋನ್ಮುಖನಾಗಿರ್ತಕ್ಕಂಥ ಭಗವಂತ ಅರ್ಜುನನ ಪ್ರಾರ್ಥನೆಯಂತೆ ಪೂರ್ತಿ ಸೌಮ್ಯ ಒಬ್ಬನಾಗಿ ಅರ್ಜುನನ ಮುಂದೆ ಕಾಣಿಸ್ತಾ ಇದ್ದಾನೆ. ಬರೀ ಕಾಣಿಸ್ಕೊಳ್ತಾ ಇರೋದಲ್ಲ, ಅರ್ಜುನ ಹೇಳಿದ್ದಷ್ಟೇ, ನೀನು ನಿನ್ನ ಮೊದಲಿನ ರೂಪವನ್ನೇ ತೋರಿಸುವಂತ ಪ್ರಾರ್ಥನೆ ಮಾಡಿದ್ದು. ಆದರೆ ಭಗವಂತ ಇಲ್ಲಿ ಬರೀ ಮೊದಲಿನ ರೂಪವನ್ನ ತೋರಿಸ್ತಾ ಇರೋದಲ್ಲದೇನೆ ಅರ್ಜುನನನ್ನ ಒಂದು ಮಗುವಿನಂತೆ ಸಮಾಧಾನ ಮಾಡ್ತಾ ಇದ್ದಾನೆ. ಅಂದ್ರೆ ಆ ಭಗವಂತ ತನ್ನ ಭಕ್ತರಿಗೆ ಎಷ್ಟು ಬೇಕಾದರೂ ಅನುಗ್ರಹ ಮಾಡ್ತಾನೆ. ಭಕ್ತರಿಗೋಸ್ಕರವಾಗಿ ಎಷ್ಟು ಬೇಕಾದ್ರೂ ತನ್ನ ಒಂದು ವ್ಯಕ್ತಿತ್ವವನ್ನ ಕಡಿಮೆ ಮಾಡಿಕೊಂಡು ಆ ಭಕ್ತರಿಗೆ ಅನುಕಂಪೆಯನ್ನು ತೋರುತ್ತಾನೆ, ಅನುಗ್ರಹವನ್ನ ಮಾಡ್ತಾನೆ. ಅಂದ್ರೆ ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರತಕ್ಕಂಥ ಮಾತು. ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು, ಈ ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನ ಇವರು ಯಾರು ಕೂಡ ಭಗವಂತನ ಭಕ್ತರಲ್ಲ. ಆದ್ರೆ ಅರ್ಜುನಾದಿಗಳಲ್ಲೂ ಕೂಡ ಭಗವಂತನ ಭಕ್ತರು. ಈ ಮೂಲಕ ಏನ್ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಂಜಯ,
ನೀವು ಭಗವದ್ಭಕ್ತರಾದರೆ ನಿಮಗೂ ಕೂಡ ಇದೇ ರೀತಿಯಲ್ಲಿ ಆ ಅನುಗ್ರಹ ಆಗತ್ತೆ. ಭಗವಂತ ನಿಮ್ಮನ್ನು ಕೂಡ ಅನುಗ್ರಹಿಸ್ತಾನೆ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ನೀವು ಭಗವದ್ಭಕ್ತರಾಗ್ತಾ ಇಲ್ಲ. ಕೃಷ್ಣ ನಿಮ್ಮ ಜೊತೆಯಲ್ಲೇ ಇದ್ದರೂ ಕೂಡ, ಕೃಷ್ಣನ ಮಹತ್ವವನ್ನ ನಾವೆಲ್ಲ ಇಷ್ಟೆಲ್ಲ ಹೇಳಿದ್ರೂ ಕೂಡ ನೀವು ಯಾರೂ ಕೂಡ ಆ ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡ್ತಾನೇ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾನೆ ಸಂಜಯ. ಅರ್ಜುನನಿಗೆ ಯಾಕೆ ಅನುಗ್ರಹ ಮಾಡಿತ್ತು? ಅರ್ಜುನನ ಮಾತನ್ನು ಯಾಕೆ ಕೇಳ್ತಾ ಇರೋದು ಅರ್ಜುನ? ಭಗವಂತ ಅರ್ಜುನ ಭಕ್ತನಾಗಿದ್ದಾನೆ. ಭಕ್ತರಾದರೆ ನಿಮಗೂ ಇದೇ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಭಕ್ತರಾಗಿ. ವಾಸುದೇವ ಅರ್ಜುನನ್ನು ಕುರಿತು ಇತಿ ಉಕ್ತ ಅಂದ್ರೇನು? ತದೇವ ಮೇ ರೂಪಮಿದಂ ಪ್ರಪಶ್ಯ, ಅದೇ ನನ್ನ ರೂಪವನ್ನ ನೋಡು ಎಂಬುದಾಗಿ ಹೇಳಿ, ನೀನು ಯಾವ ಹಿಂದೆ ರೂಪವನ್ನು ನೋಡಿದ್ಯೋ ಅದೇ ನನ್ನ ರೂಪವನ್ನು ನೋಡು ಎಂಬುದಾಗಿ ಹೇಳಿ, ಸ್ವಕಂ ರೂಪಂ ದರ್ಶಯ ಭೂಯ, ಮತ್ತೆ ಭೂಯ ಅಂದ್ರೆ ಮತ್ತೆ ಅಂತ ಅರ್ಥ. ಪುನಃ ಸ್ವಕಂ ರೂಪಂ, ತನ್ನದೇ ಆಗಿರುವಂತಹ ರೂಪವನ್ನ, ಸ್ವಕಂ ಅಂದ್ರೆ ಅರ್ಥ ಏನು? ಎಲ್ಲವೂ ಒಂದೇ ರೂಪ, ಹಿಂದೆ ತೋರಿಸಿದ ವಿಶ್ವರೂಪದ ಬೇರೆಯವ್ರದಲ್ಲ. ಈ ಸ್ವಕಂ ಅಂದ್ರೆ ಅರ್ಥ ಏನು? ರಾಯದ ಅರ್ಥ ಸ್ವಕೀಯತೆಯ ಪ್ರದರ್ಶನೀಯಂ. ಇಷ್ಟು ದಿವಸ ಯಾವುದು ತನ್ನದು ಅಂತ ಕೃಷ್ಣನ ರೂಪ ಅನ್ನೋದು ಪರಿಚಿತವಾದ ರೂಪ ಇತ್ತು, ಆ ರೂಪವನ್ನು ಅತಿ ಪರಿಚಿತವಾಗಿರತಕ್ಕಂತಹ ರೂಪ ಅಂತ ಅರ್ಥ. ಅಂತಹ ಪರಿಚಿತವಾಗಿರತಕ್ಕಂಥ ರೂಪವನ್ನು ದರ್ಶಯಾಮಾಸ, ತೋರಿಸಿದನು. ಮತ್ತು ಭೀತಂ ಏನಂ, ಹೆದರಿರತಕ್ಕಂಥ ಈ ಅರ್ಜುನನನ್ನು ಕುರಿತು ಪುನಃ ಮತ್ತೆ ಸೌಮ್ಯ ವಪುಹು ಭೂತ್ವ, ಸೌಮ್ಯವಾದ ಶರೀರ ಉಳ್ಳವನಾಗಿ. ವಪುಹು ಅಂದ್ರೆ ಶರೀರ, ಸೌಮ್ಯವಾದ ಶರೀರ, ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರೂರತೆ, ವ್ಯಗ್ರತೆ, ನೋಡಿದ ಕೂಡಲೇ ಮೈ ನಡುಕ ಹುಟ್ಟಿಸ್ತಕ್ಕಂಥದ್ದು, ಈ ತರ ಏನೂ ಇಲ್ಲದೆ ಇರತಕ್ಕಂತಹ ಸ್ವರೂಪವನ್ನ ಪಡೆದವನಾಗಿ ಭೀತಂ ಏನಂ, ಹೆದರಿರತಕ್ಕಂಥ ಈ ಅರ್ಜುನನನ್ನು ಆಶ್ವಾಸಯಾಮಾಸ, ಆಶ್ವಾಸಯಾಮಾತ್ಮ ಅಂದ್ರೆ ಸಾಂತ್ವನ ಮಾಡಿದನು, ಅವನು ಸಮಾಧಾನ ಪಡಿಸಿದನು. ಹಾಗಾಗಿ ಭಗವಂತ ಅಂದ್ರೆ ಮಹಾತ್ಮ, ದೊಡ್ಡ ಪರಮಕಾರುಣಿಕ, ಅವನು ಸರ್ವೋತ್ತಮ. ಅದೆಲ್ಲದಕ್ಕೂ ಮುಖ್ಯವಾಗಿ ಮಹಾತ್ಮ, ಮಹಾನ್ ಆತ್ಮ. ಅವನ ಮನಸ್ಸಿದೆಲ್ಲ ತುಂಬಾ ಕರುಣಾಪೂರ್ಣವಾಗಿರತಕ್ಕಂಥ ಮನಸ್ಸು. ಭಕ್ತರ ಒಂದು ತೊಂದರೆಯನ್ನ ಭಗವಂತ ಸಹಿಸೋದೇ ಇಲ್ಲ. ಭಕ್ತರಿಗೆ ಯಾವ ತೊಂದರೆಯೂ ಆಗಬಾರದು, ಯಾವ ಕ್ಲೇಶವೂ ಆಗಬಾರದು. ಆ ರೀತಿಯಲ್ಲಿ ಭಗವಂತ ತನ್ನ ಭಕ್ತನಾಗಿರತಕ್ಕಂಥ ಅರ್ಜುನನ ಒಂದು ಭೀತಿಯನ್ನ ಪರಿಹಾರ ಮಾಡ್ತಾ ಇದ್ದಾನೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ.